ಬುರುಡೆ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತಹದ್ದು. ಬುರುಡೆ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟವರಿಗೂ ಕೂಡ ಈಗ ನಡುಕ ಶುರುವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದ ಮಹೇಶ್ ಶೆಟ್ಟಿ ತಿಮರೋಡಿಗೆ ಇವತ್ತು SIT ಶಾಕ್ ಕೊಡ್ತಾ ಇದೆ. ಸರ್ಚ್ ವಾರಂಟ್ ಅನ್ನ ಹಿಡ್ಕೊಂಡೆ ತಿಮರೋಡಿ ನಿವಾಸದತ್ತ ಈಗ SIT ಟೀಮ್ ತೆರಳುತ್ತಾ ಇದೆ. ಚಿನ್ನಯ್ಯ ಬಂಧನದ ಬಗ್ಗೆ ಗೊತ್ತಿಲ್ಲ ಅಂಥೇಳಿ ಇದೇ ಮಹೇಶ್ ಶೆಟ್ಟಿ ತಿಮರೋಡಿ ಹೇಳಿಕೆಯನ್ನು ಕೊಟ್ಟಿದ್ದ. ಈಗ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯನ ಹೇಳಿಕೆಯನ್ನು ಆಧರಿಸಿ ಮಹೇಶ್ ಶೆಟ್ಟಿ ತಿಮರೋಡಿಗೆ ಶಾಕ್ ಅನ್ನು ಕೊಡೋದಕ್ಕೆ SIT ತೆರಳುತ್ತಾ ಇದೆ. ಇವರು ಕೂತ್ಕೊಂಡು ಪ್ಲಾನ್ ಮಾಡಿದಂತಹ ಜಾಗ, ಷಡ್ಯಂತ್ರ ರೂಪಿಸಿದಂತಹ ಸ್ಥಳ ಎಲ್ಲವನ್ನೂ ಕೂಡ ಜಾಲಾಡೋದಕ್ಕೆ SIT ಟೀಮ್ ಮುಂದಾಗ್ತಾ ಇದೆ ಅನ್ನುವಂತಹ ಡೀಟೇಲ್ ಸಿಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉಜಿರೆಯಲ್ಲಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿಯ ತೋಟದ ಮನೆಯಲ್ಲಿ SIT ಅಧಿಕಾರಿಗಳು ಎಂಟ್ರಿ ಆಗ್ತಾರೆ. ಇಡೀ ಮನೆಯಲ್ಲೂ ಕೂಡ ಇಂಚಿಂಚು ಜಾಗವನ್ನು ಕೂಡ ಜಾಲಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಚೆನ್ನಯ್ಯ ಕೊಟ್ಟಂತಹ ಹೇಳಿಕೆಯನ್ನು ಆಧರಿಸಿ ರೇಡ್ ಮಾಡೋದಕ್ಕೇನೋ SIT ಮುಂದಾಗ್ತಿದ್ದಾರೆ. ಈ SIT ಅಧಿಕಾರಿಗಳ ಜೊತೆಗೆ ಈ ಕಾರ್ಯಾಚರಣೆಯಲ್ಲಿ ಚೆನ್ನಯ್ಯ ಕೂಡ ಇರ್ತಾನ? ಆ ಬಗ್ಗೆ ಏನಾದರೂ ಡೀಟೇಲ್ ಸಿಗ್ತಾ ಇದೆಯಾ? ಓಕೆ, ಹಾಗೆ ಕರೆ ಕಟ್ಟಾಗಿರುವಂಥದ್ದು. ಈಗ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸಕ್ಕೆ SIT ಟೀಮ್ ತೆರಳುತ್ತಾ ಇರುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಈಗಾಗಲೇ BL ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟು ಜೈಲಿಗೆ ಹೋಗಿ ಬೇಲನ್ನು ಪಡೆದು ವಾಪಸ್ ಬಂದಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ. ಈಗ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರದ ಪ್ರಕರಣ, ಷಡ್ಯಂತ್ರದ ಪ್ರಕರಣ, ಚಿನ್ನಯ್ಯನನ್ನ ಚೂಬಿಟ್ಟಂತಹ ಪ್ರಕರಣ ಈಗ ಅತಿ ದೊಡ್ಡ ಮುಳುವಾಗುವಂತಹ ಸಾಧ್ಯತೆ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಳತಂಗಡಿಯ ಉಜಿರೆಯ ನಿವಾಸದಲ್ಲಿ ರೇಡನ್ನು ಮಾಡೋದಕ್ಕೆ SIT ಅಧಿಕಾರಿಗಳು ಮುಂದಾಗ್ತಾರೆ. ಇವತ್ತಿನ ಬೆಳವಣಿಗೆಗಳು ಕುತೂಹಲವಂತೂ ಕೆರಳಿಸ್ತಾ ಇದೆ. ಈಗಾಗಲೇ ಇದೇ ಮಾಸ್ಕ್ ಮ್ಯಾನ್ ಅಥವಾ ಚೆನ್ನಯ್ಯ ಹಲವರ ಹೆಸರನ್ನು ಬಾಯ್ಬಿಟ್ಟಿದ್ದಾನೆ ಅಂಥೇಳಿ, ಅದು ಗಿರೀಶ್ ಮಠಣ್ಣನವರಾಗಿರಬಹುದು, ಮಹೇಶ್ ಶೆಟ್ಟಿ ತಿಮರೋಡಿ, ಸಮೀರ್ ಹೆಸರನ್ನು ಹೇಳಿದ್ದಾನೆ ನ್ಯಾಯಾಧೀಶರ ಮುಖೇನ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಸುಕೇಶ್ ಕೊಡ್ತಾರೆ. ಸುಕೇಶ್, SIT ಅಧಿಕಾರಿಗಳು ರೇಡ್ ಮಾಡೋದಕ್ಕೇನೋ ಹೋಗ್ತಾ ಇದ್ದಾರೆ, ಜೊತೆಗೆ ಈ ಆರೋಪಿ ಚೆನ್ನಯ್ಯ ಕೂಡ ಇದಾನ? ಆ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಗ್ತಾ ಇದೆಯಾ ಅಂಥೇಳಿ? ಖಂಡಿತ ಹೌದು. ಯಾಕಂದ್ರೆ ಇವರು ಕೊಟ್ಟಂತ ಮಾಹಿತಿಯನ್ನು ಆಧರಿಸಿ ಹೋಗ್ತಾ ಇರುವಂತದ್ದು. ಮತ್ತೆ ಅಲ್ಲಿ ಕೆಲವು ಪ್ರಕ್ರಿಯೆಗಳಿದ್ದೇ ಇರ್ತವೆ. ಅಂದ್ರೆ ಆತ ಏನಾದ್ರೂ ಮೊಬೈಲ್ ಅನ್ನು ವಶಕ್ಕೆ ಪಡೆದ್ರೆ ಅದ್ರ ನಮ್ಮ ಹಾಜರಾತಿ ಇರ್ತದೆ, ಮೊಬೈಲ್ ಹೌದಾ ಅಲ್ವಾ ಅನ್ನುವಂಥದ್ದು ಸೇರಿದಂತೆ ಆತನನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗ್ತಾ ಇದಾರೆ. ಅಲ್ಲಿ ಸ್ಥಳದಲ್ಲಿ ಕೆಲವೊಂದು ಮಾಜರ್ ಪ್ರಕ್ರಿಯೆ ಜೊತೆಗೆ ಮತ್ತೆ ಸರ್ಚ್ ವಾರೆಂಟ್ ಹಿಡಿದು ಹೋಗಿರೋದ್ರಿಂದ ಸರ್ಚ್ ಅನ್ನು ಕೂಡ ಅವ್ರು ಮಾಡ್ಬೇಕಾಗುತ್ತೆ. ಏನೇನೋ ಅಂಶಗಳಿತ್ತು ಅಥವಾ ಮೊಬೈಲ್ ಸೇರಿದಂತೆ ಬೇರೆ ಯಾವ್ಯಾವ ವಸ್ತುಗಳನ್ನ ವಶಕ್ಕೆ ಪಡಿಬೇಕು ಅನ್ನೋ ವಿಚಾರಕ್ಕೆ ಸಾಕಷ್ಟು ಅತ್ಯುಜತೆಗಳನ್ನ ಮಾಡ್ಕೊಂಡಂತೆ ಕಾಣಿಸ್ತಾ ಇದೆ. ಓಕೆ ಸುಕೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀವಿ. ರೈಟ್, ಗಮನಿಸ್ತಾ ಇದ್ರಿ. ಒಂದು, ಈ ಪ್ರಕರಣದಲ್ಲಿ ಏನಂದ್ರೆ ಸಾಕ್ಷಿ ನಾಶ ಮತ್ತು ಸಾಕ್ಷಿ ಸೃಷ್ಟಿ ಎರಡರ ವ್ಯತ್ಯಾಸವನ್ನು ನಾವು ನೋಡಬೇಕು. ಈ ಜಾಗದಲ್ಲಿ ಈಗ ಏನ್ ರೇಡ್ ಮಾಡ್ತಾ ಇದಾರಲ್ಲ, ಆ ಜಾಗದಲ್ಲಿ ಸಾಕ್ಷಿಗಳ ಸೃಷ್ಟಿ ಆಗಿತ್ತು, ಇಲ್ಲದೆ ಇರೋ ಸಾಕ್ಷಿಗಳ ಸೃಷ್ಟಿ. ಸಾಕ್ಷಿ ನಾಶ ಯಾವಾಗಲೂ ಕೂಡ ಈಸಿ, ಸಾಕ್ಷಿ ಸೃಷ್ಟಿ ಇದೆಯಲ್ಲ ಅದು ಕಷ್ಟ. ಯಾಕಂದರೆ ಒಂದು ಸುಳ್ಳನ್ನು ಮುಚ್ಚಿಡೋದಕ್ಕೆ ಇನ್ನೊಂದು ಸುಳ್ಳು ರೆಡಿ ಇರಬೇಕಾಗತ್ತೆ, ಇನ್ನೊಂದು ಸುಳ್ಳನ್ನು ಮುಚ್ಚಿಡೋದಕ್ಕೆ ಮತ್ತೊಂದು ಸುಳ್ಳು ರೆಡಿ ಇರಬೇಕಾಗತ್ತೆ. ಸೊ ಅಂಥ ಜಾಗ ಅದು. ಹೀಗಾಗಿ ಭಾಳ ಕುತೂಹಲ, ಏನು ಸಾಕ್ಷಿಗಳನ್ನು ಹೊರ ತೆಗಿತಾರೆ ಅಂತ.